ಕಾಡುಗೋಡಿಯ NGO ಸಂಸ್ಥೆಯಿಂದ ಅಕ್ರಮ ನಡೆದಿದೆಯಾ? ಈ ಬಗ್ಗೆ ಸಾಹಿನಾ ಮುಕ್ತಾರ್ ಅನ್ನೋರಿಂದ 0 FIR ದಾಖಲಾಗಿದೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ 0 FIR ದಾಖಲಾಗಿದೆ. ಹಾಗಾದ್ರೆ ನಿಜಕ್ಕೂ ಕಾಡುಗೋಡಿಯ NGO ಸಂಸ್ಥೆಯಿಂದ ಅಕ್ರಮ ನಡೀತಾ? ಹಾಗಾದ್ರೆ ಏನದು ಅಕ್ರಮ? ಎಲ್ಲವೂ ಕೂಡ ನೋಡ್ತಾ ಹೋಗೋಣ. ULE ಸಂಸ್ಥೆಯ ಮಾಲೀಕಿ ರೋಸಿ ದಲ್ಲಾಲ್ ಮೇಲೆ ಇದೀಗ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಕಾಡುಗೋಡಿಯ ಬೆಳತೂರು ಬಳಿ ಇರುವಂತಹ ಸಂಸ್ಥೆ ಇದು. ಅಲ್ಟ್ರಾ ಲೈಫ್ ಇನ್ ಎಮರ್ಜೆನ್ಸಿ ಎನ್ನುವಂಥ ಸಂಸ್ಥೆ. ಇದರಿಂದ ಅಕ್ರಮ ನಡೀತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. 2.15 ಲಕ್ಷ ಪಡೆದು ಹೃದಯಕ್ಕೆ ಪೇಸ್ ಮೇಕರ್ ಹಾಕಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ ಮೂಲದ ULE NGO ಸಂಸ್ಥೆ ಇದು. ಆದರೆ ಇವರೇನು ಮಾಡ್ತಾ ಇದ್ರು, ವೆಸ್ಟ್ ಬೆಂಗಾಲ್ ಮೂಲದ ಪೇಷಂಟ್ಸ್ಗಳನ್ನ ಹುಡ್ಕೊಂಡು ಇವರು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ರು. ಅಂದರೆ ಹಾರ್ಟ್ ಪೇಷಂಟ್ಸ್ ಯಾರೆಲ್ಲ ಇರ್ತಾರೆ ಅವರನ್ನ ಕರ್ಕೊಂಡು ಬರ್ತಾರೆ. ಇಲ್ಲಿ ನಿಮಗೆ ಬೆಂಗಳೂರಲ್ಲಿ ನಾವು ನಿಮಗೆ ಅಂದರೆ ನಮ್ಮದೊಂದು NGO ಸಂಸ್ಥೆ ಇದೆ, ಈ ಸಂಸ್ಥೆಯಲ್ಲಿ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ವಂಚಿಸಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಾಹಿನಾ ಮುಕ್ತಾರ್ ಅನ್ನೋರಿಂದ ಮಹದೇವಪುರ ಠಾಣೆಯಲ್ಲಿ 0 FIR ದಾಖಲಾಗಿದೆ. 2.15 ಲಕ್ಷ ಪಡೆದು ಹೃದಯಕ್ಕೆ ಪೇಸ್ ಮೇಕರ್ ಹಾಕಿಸಿದ್ದಾರೆ ಎನ್ನುವಂಥ ಆರೋಪ ಇದು. ಇನ್ನು ಹೃದಯ ಸಂಬಂಧಿ ಕಾಯಿಲೆ ಇದ್ರೆ ಅಂಥವ್ರಿಗೆ ಈ ಪೇಸ್ ಮೇಕರ್ ಹಾಕಿಸಲಾಗುತ್ತೆ. ಆದರೆ ಫ್ರೀ ಅಂತ ಹೇಳಿ ಅಲ್ಲಿಂದ ಇವ್ರನ್ನ ಕರ್ಕೊಬಂದು ಈ ರೀತಿ ವಂಚನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೀಗ ಕೇಳಿ ಬಂದಿದೆ. मेरा बेंगलोर से एक लेडीज का साथ में मेरा परिचय हुआ था कोई कैंप में। अरुण दास बोल के एक मेरे घर का बगल में रहता है, वो डॉक्टर को लेके ये सब पेशेंट लेके वो दलालीगिरी करता है। तो वो रोजी दलाल और ये दोनों दलाल मिलके मेरे को इस तरीके से फंसाया। उनका कैंप में जाके मैं गिर गया था, तो गिरने के बाद में मेरा प्रेशर हाई हुआ था थोड़ा सा, इसलिए उसी का फ़ायदा उठा के ये दोनों मिल के उन्होंने क्या किया, बोला ऑपरेशन करना पड़ेगा, फेस मेकर बैठाना पड़ेगा, पेस मेकर। तो मैं नहीं बैठाना चाहा, जो मुझे पेस मेकर का बारे में पता नहीं है इसलिए मैं नहीं बैठाना चाहा। लेकिन इस तरीक़े से दोनों ने मेरे को माइंड को डाइवर्ट किया है। डाइवर्ट करने का बाद में मैं क्या करूँगी, मैं बोला ठीक है इतना जो बोल रहा है तब हम एक काम करते हैं। तो सिलीगुड़ी का डॉक्टर अच्छा नहीं है, मेरे को कोई पेपर पर कुछ भी नहीं दिया बेंगलोर से। मैं बेंगलोर गया, जाने का बाद में इस तरीके से माइंड डाइवर्ट किया मेरे को। मेरे बेंगलोर में काठगुड्डी में वो रहती है, काठगुड्डी में रहती है और वो व्हाइट फील्ड